ಹೊಳೆನರಸೀಪುರ ಪಟ್ಟಣದ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದಲ್ಲಿ ಮಾರ್ಚ್ 3ರಂದು ನಡೆಯುವ ಬ್ರಹ್ಮರಥೋತ್ಸವ ಪ್ರಯುಕ್ತ ರಥ ನಿರ್ಮಾಣ ಕಾರ್ಯದಲ್ಲಿ ಪೌರ ಕಾರ್ಮಿಕರು ಉತ್ಸಾಹದಿಂದ ತೊಡಗಿಸಿಕೊಂಡಿದ್ದಾರೆ. ಹೊಳೆನರಸೀಪುರ ಪಟ್ಟಣದ ಐತಿಹಾಸಿಕ ಹಿನ್ನೆಲೆಯ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ರಥೋತ್ಸವ ಕಳೆದ 16 ವರ್ಷಗಳಿಂದ ನಿರ್ವಿಘ್ನವಾಗಿ ನಡೆಯುತ್ತಿತ್ತು. ಆದರೆ ವೈಯಕ್ತಿಕ ಪ್ರತಿಷ್ಠೆ ಜೊತೆಗೆ ರಾಜಕೀಯ ಕಾರಣಗಳಿಗಾಗಿ ನಡೆಯುತ್ತಿರುವ ಮುಸುಕಿನ ಗುದ್ದಾಟ ಭಕ್ತರಲ್ಲಿ ಗೊಂದಲ ಹಾಗೂ ಆತಂಕ ಉಂಟುಮಾಡಿದೆ. ಜೊತೆಗೆ ರಥೋತ್ಸವದಲ್ಲಿ ಭಾಗಿಯಾಗುವ ಭಕ್ತರ ಸಂಖ್ಯೆಯು ಗಣನೀಯವಾಗಿ ಕಡಿಮೆ ಆಗುತ್ತಿದೆ. ರಥಕ್ಕೆ ಬಟ್ಟೆ ತೊಡಿಸುವ ವಿಚಾರದಲ್ಲಿ ವಾಟ್ಸಪ್ ಗ್ರೂಪ್ಗಳಲ್ಲಿ ವ್ಯಾಪಕ ಚರ್ಚೆ ನಡೆಯುತ್ತಿದೆ. ಆದರೆ ನೂತನ ರಥ ನಿರ್ಮಾಣವಾದ ಸಂದರ್ಭದಲ್ಲಿ ತೊಡಿಸಿದ ಬಟ್ಟೆಗಳನ್ನು ನಿರುಪಯುಕ್ತ ವಸ್ತುಗಳ ರೀತಿಯಲ್ಲಿ ಇಟ್ಟಿದ್ದ ಕಾರಣಕ್ಕೆ ತನ್ನ ಹೊಳಪನ್ನು ಕಳೆದುಕೊಂಡಿದೆ. ಇದನ್ನು ಪ್ರಶ್ನಿಸದೆ ಹೊಟ್ಟೆ ತುಂಬ ದೊರೆಯುತ್ತಿದ್ದ ಪ್ರಸಾದ ವ್ಯವಸ್ಥೆ ನಿಲ್ಲಿಸಿದ್ದಾರೆ. ಜೊತೆಗೆ ಇಲ್ಲಸಲ್ಲದ ವಿಷಯಗಳನ್ನು ಪ್ರಸ್ತಾಪಿಸಿ ನಮ್ಮೂರ ರಥೋತ್ಸವದಲ್ಲಿ ಗೊಂದಲ ಸೃಷ್ಟಿಸಲು ಹೊರಟಿರುವುದು ಎಷ್ಟು ಸರಿ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿ ಪ್ರಶ್ನಿಸಿದ್ದಾರೆ. ಜೊತೆಗೆ ಜಾತ್ರೆಯ ದಿನದಂದು ಯಾವುದೇ ರೀತಿಯ ಅಹಿತಕರ ಘಟನೆಗೆ ಅವಕಾಶ ಆಗದಂತೆ ಸೂಕ್ತ ಬಂದೋಬಸ್ತ್ ವ್ಯವಸ್ಥೆ ಕಲ್ಪಿಸಬೇಕೆಂದು ಆರಕ್ಷಕ ಅಧಿಕಾರಿಗಳಲ್ಲಿ ವಿನಂತಿಸಿದ್ದಾರೆ. ಪಟ್ಟಣದ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದ ಬ್ರಹ್ಮರಥೋತ್ಸವ ಮಾರ್ಚ್ 3ರ ಮಂಗಳವಾರ ಸಂಪ್ರದಾಯದ ಆಚರಣೆಯಂತೆ ನಡೆಯಲಿದೆ ಮತ್ತು ಮಾರ್ಚ್ 3ರಂದು ಚಂದ್ರಗ್ರಹಣ ಇರುವ ಕಾರಣದಿಂದ ರಥೋತ್ಸವ ದಿನದಂದು ಮಧ್ಯಾಹ್ನ 1 ಗಂಟೆಯಿಂದ ಸಂಜೆ 6 ಗಂಟೆಯ ತನಕ ಶ್ರೀಸ್ವಾಮಿಯ ದರ್ಶನಕ್ಕೆ ದೇವಾಲಯದಲ್ಲಿ ಅವಕಾಶ ಇರುವುದಿಲ್ಲವೆಂದು ಅರ್ಚಕರು ಮಾಹಿತಿ ನೀಡಿ ವಿನಂತಿಸಿದ್ದಾರೆ. ಫೆಬ್ರವರಿ 24ರ ಮಂಗಳವಾರದಿಂದ ಪ್ರತಿನಿತ್ಯ ಅಭಿಷೇಕ ಹಾಗೂ ವಿಶೇಷ ಉತ್ಸವಗಳು ಪ್ರಾರಂಭಗೊಂಡಿದ್ದು, ಫೆಬ್ರವರಿ 25ರ ಬುಧವಾರದಂದು ಧ್ವಜಾರೋಹಣ, ರಾತ್ರಿ ಕಲ್ಯಾಣೋತ್ಸವ, ಫೆಬ್ರವರಿ 26ರ ಗುರುವಾರ ಪಲ್ಲಕ್ಕಿ ಉತ್ಸವ, ಸಂಜೆ ಧೂಳೋತ್ಸವ ಹಾಗೂ ಸಿಂಹ ವಾಹನೋತ್ಸವವಿದೆ. ಫೆಬ್ರವರಿ 27ರ ಶುಕ್ರವಾರ ಧೂಳೋತ್ಸವ, ಸಂಜೆ ಶೇಷ ವಾಹನೋತ್ಸವ, ಫೆಬ್ರವರಿ 28ರ ಶನಿವಾರ ಸಂಜೆ ಪಕ್ಷಿ ವಾಹನೋತ್ಸವ, ಪ್ರಹ್ಲಾದ ಪರಿಪಾಲನೋತ್ಸವ, ರಾತ್ರಿ 11 ಗಂಟೆಯಿಂದ ಕಡುವಿನಕೋಟೆ ಗ್ರಾಮಸ್ಥರ ವೈಭವದ ದೊಡ್ಡ ಗರುಡೋತ್ಸವ ಹಾಗೂ ಮಾರ್ಚ್ 2ರ ಸೋಮವಾರ ರಾತ್ರಿ ಗಜೇಂದ್ರ ಮೋಕ್ಷ ಪೂಜಾ ಮಹೋತ್ಸವ ನಡೆಯಲಿದೆ. ಮಾರ್ಚ್ 3ರ ಮಂಗಳವಾರ ವೈಭವದ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯವರ ಬ್ರಹ್ಮರಥೋತ್ಸವ, ರಾತ್ರಿ ಶಾಂತೋತ್ಸವ ನಡೆಯಲಿದೆ. ಮಾರ್ಚ್ 24ರ ಬುಧವಾರ ಡೋಲೋತ್ಸವ, ಮೃಗಾಯನೋತ್ಸವ, ಅಶ್ವಾರೋಹಣೋತ್ಸವ, ಶಯನೋತ್ಸವ, ಮಾರ್ಚ್ 5ರ ಗುರುವಾರ ಬೆಳಗ್ಗೆ ತೀರ್ಥಸ್ಥಾನ, ರಾತ್ರಿ ಪೂರ್ಣಾಹುತಿ, ಧ್ವಜಾರೋಹಣ, ಅವರೋಹಣ, ದೇವತಾ ಉತ್ಖನನ, ಪೂಜಾ ಕೈಂಕರ್ಯ ನಡೆಯಲಿದೆ ಎಂದು ಆಡಳಿತ ಮಂಡಳಿ ಪ್ರಕಟಣೆಯಲ್ಲಿ ತಿಳಿಸಿದೆ.